ಈ ಕ್ಲಾಸಿನಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಗುಪ್ತ ಸಂಕೇತೀಕರಣ ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಅವನು ಯಾವ ತರ ಸಾಲ್ವ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಲೆಟರ್ಸ್ ಕೊಟ್ರೆ ಯಾವ ತರ ಮಾಡ್ಬೇಕು, ನೆಕ್ಸ್ಟ್ ಲೆಟರ್ಸ್ ವಿತ್ ನಂಬರ್ಸ್ ಕೊಟ್ರೆ ಯಾವ ತರ ಮಾಡ್ಬೇಕು, ಸೊ ಸಪರೇಟ್ ಓನ್ಲಿ ಲೆಟರ್ಸ್ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡ್ಬೇಕು, ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಲೆಟರ್ಸ್ ಅಂಡ್ ನಂಬರ್ಸ್ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡ್ಬೇಕು. ಓಕೆ, ಆ ಕೊಟ್ಟಂತ ಕೋಡ್ ಅನ್ನ ಡಿಕೋಡ್ ಯಾವ ತರ ಮಾಡ್ಬೇಕು, ಸೊ ಡಿಕೋಡ್ ಮಾಡಿ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಯಾವ ತರ ಅದಕ್ಕೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ತರ ನೆಕ್ಸ್ಟ್ ಯಾವ್ದು ಲೆಟರ್ಸ್ ಬರ್ತಾವ, ಯಾವ ನಂಬರ್ಸ್ ಬರ್ತಾವ ಅನ್ನೋದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಕಲಿಯೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಬೇಸಿಕ್ ಕೊಟ್ಟಾರ ನೋಡ್ರಿ. ಏನಂದ್ರ ಅಕ್ಷರ ಲೆಟರ್ ಕೋಡಿಂಗ್ ಗಳಲ್ಲಿ ವಿವಿಧ ನಿಯಮಗಳು ವಿನ್ಯಾಸಗಳನ್ನು ಬಳಸಲಾಗುತ್ತದೆ. ಇಂತಹ ಪ್ರಶ್ನೆಗಳಿಂದ ಅಭ್ಯರ್ಥಿಯ ಬುದ್ಧಿಮತ್ತ ಅಂದ್ರೆ ಈ ಲೆಕ್ಕಗಳನ್ನ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತ ಅಂದ್ರೆ ಬೌದ್ಧಿಕ ಸಾಮರ್ಥ್ಯ ಟೆಸ್ಟ್ ಆಗುತ್ತೆ. ಅಂದ್ರೆ ನೀವು ಯಾವ ತರ ಥಿಂಕ್ ಮಾಡ್ತೀರಿ, ಯಾವ ತರ ಆಲೋಚನೆ ಮಾಡಿ ಡಿಕೋಡ್ ಮಾಡ್ತೀರಿ ಕೊಟ್ಟಂತ ಕೋಡನ್ನ ಅನ್ನೋದನ್ನ ಇಲ್ಲಿ ಅರ್ಥ ಆಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ ತರ ಬರ್ತಾವ ಅಂದ್ರೆ ಹೋಲಿಕೆ ಅಂದ್ರೆ ಕಂಪ್ಯಾರಿಸನ್ ಮಾಡ್ಬೇಕು. ಮುಂದಿನ ವಿನ್ಯಾಸ ಅಂದ್ರೆ ನೆಕ್ಸ್ಟ್ ಯಾವ ತರ ಕೊಟ್ಟಾರ, ಹಿಂದಿನ ವಿನ್ಯಾಸ ಅಂದ್ರೆ ಪ್ರಿವಿಯಸ್ ಯಾವ ತರ ಇರುತ್ತ. ಸೊ ಕೆಲವು ಉದಾಹರಣೆಗಳೊಂದಿಗೆ ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಏನ, ಯಾವ ತರ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಒಂದು ಲೆಟರ್ ಕೋಡಿಂಗ್ ಅಂದ್ರೆ ಲೆಟರ್ ಟು ಲೆಟರ್ ಕೋಡಿಂಗ್ ಅಂದ್ರೆ ಅಕ್ಷರ ಅಂದ್ರೆ ಬರೀ ಲೆಟರ್ಸ್ ಇದ್ದಿದ್ ಕೋಡಿಂಗ್ ಕ್ವಶನ್ಸ್ ಕೊಟ್ಟಾಗ ಯಾವ ತರ ನಾವು ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ಏನದ, SUMANA ಸುಮನಾ ಪದವನ್ನು ANAMUS ಎಂದು ಕೋಡ್ ಮಾಡಲಾದರೆ ಅದೇ ಭಾಷೆಯಲ್ಲಿ ಮಾನಸ MANASA ಪದವನ್ನು ಹೇಗೆ ಕೋಡ್ ಮಾಡಬಹುದು. Sumana can be written as ANAMUS. Then in the same language, how will you code MANASA ಮಾನಸ? ಓಕೆ, ಸೊ ಇದು ಯಾವ ತರ ಬರ್ದಾರು. ಈಗ ಸುಮನಾ ಇದ್ದಿದ್ ಏನಾಗೈತಿ, ಇಲ್ಲಿ ನೋಡ್ರಿ. ಈಗ ಸುಮನಾ ಅದ, ಸೊ ಅದನ್ನ ಕೋಡ್ ಮಾಡಿದಾಗ ANAMUS ಈ ತರ ಬಂದದ. ಸೊ ಏನ್ ಮಾಡ್ಯಾರ ಇಲ್ಲಿ, ಫಸ್ಟ್ ಲೆಟರ್ ಇದ್ದಿದ್ದು ಲಾಸ್ಟ್ ಲೆಟರ್, ಲಾಸ್ಟ್ ಇದ್ದಿದ್ದು ಫಸ್ಟ್ ಇದ್ದಿದ್ದು ಲಾಸ್ಟ್, ಅಂದ್ರೆ ರಿವರ್ಸ್ ಮಾಡ್ಯಾರ ಅಷ್ಟೇ. ಹೌದು, ಎಸ್ ಫಸ್ಟ್ ಅದ, ಇಲ್ಲಿ ಎಸ್ ಲಾಸ್ಟ್ ಬಂದದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ತೋರ್ಸ್ಯಾರ ನೋಡ್ರಿ, ಎಸ್ ಫಸ್ಟ್ ಅದ, ಇದೇ ಎಸ್ ಇಲ್ಲಿ ಲಾಸ್ಟ್ ಬಂದದ. ನೆಕ್ಸ್ಟ್ ಈ ಕಡೆಯಿಂದ ಯು ಸೆಕೆಂಡ್ ಅದ, ಅದ್ನೇ ಆ ಕಡೆಯಿಂದ ಉಲ್ಟಾ ಬರ್ದಾಗ ಏನಾಗತ್ತ, ಆ ಕಡೆಯಿಂದ ಸೆಕೆಂಡ್ ಅದ. ಸೊ ಈ ತರ ಮಾಡ್ಯಾರು. ಸೊ ಇಲ್ಲಿ ಕರೆಕ್ಟ್ ಎಲ್ಲ ತೋರ್ಸ್ಯಾರ ನೋಡ್ರಿ. ಓಕೆ, ಸೊ ಈಗ ಜಸ್ಟ್ ನೆಕ್ಸ್ಟ್ ಏನದ ನಮಗ ಮಾನಸ ಅದ. ಸೊ MANASA ಐತಿ. ಸೊ ಅದನ್ನ ನಾವ್ ಈಗ ಏನ್ ಮಾಡ್ಬೇಕು, ಸೇವ್ ಮಾಡ್ಬೇಕು. ಫಸ್ಟ್ ಲೆಟರ್ ಲಾಸ್ಟ್ ಬರ್ಬೇಕು, ಲಾಸ್ಟ್ ಇದ್ದಿದ್ದು ಫಸ್ಟ್ ಬರ್ಬೇಕು. ಅಂದ್ರಿಂದ ಲಾಸ್ಟ್ ಇಂದ ಬರಿತಾ ಬರೋಣ. ಸೊ ಲಾಸ್ಟ್ ಲೆಟರ್ ಎ ಅದ, ಸೊ ಎ ಬರ್ದಿವಿ. ಲಾಸ್ಟ್ ಇಂದ ಸೆಕೆಂಡ್ ಎಸ್ ಅದ, ಸೊ ಎಸ್ ಬರ್ದಿವಿ. ನೆಕ್ಸ್ಟ್ ಎ ಅದ, ಸೊ ಎ ಬರ್ದಿವಿ ಇಲ್ಲಿ. ಹೌದು, ಅದೇ ರೀತಿ ಇಲ್ಲಿ ಎನ್ ಅದ, ಎನ್ ಅಂದ್ರೆ ಲಾಸ್ಟ್ ಇಂದ ಬರಿತಾ ಹೋಗ್ಬೇಕು, ಯಾಕಂದ್ರೆ ರಿವರ್ಸ್ ಮಾಡ್ಯಾರ ಅಂತ ಇಲ್ಲಿ ರಿವರ್ಸ್ ಮಾಡ್ಬೇಕು. ಹೌದು, ನೆಕ್ಸ್ಟ್ ಇಲ್ಲಿ ಎ ಅದ, ಸೊ ಇಲ್ಲಿ ಎ ಬರ್ದಾರ. ಸೊ ನೆಕ್ಸ್ಟ್ ಇಲ್ಲಿ ಎಂ ಅದ, ಎಂ ಫಸ್ಟ್ ಅದ, ಎಂ ಏನು ಬರ್ಬೇಕು, ಇಲ್ಲಿ ಎಂ ಲಾಸ್ಟ್ ಬರ್ಬೇಕು. ಓಕೆ, ಸೊ ಏನಾಗುತ್ತೆ, ASANAM ASANAM ಇರೋ ಆಪ್ಷನ್ ಯಾವ್ದದ, ASANAM ಇರೋ ಆಪ್ಷನ್ ಡಿ ಅದ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಹೌದು, ಜಸ್ಟ್ ಅದ್ ಪ್ಯಾಟರ್ನ್ ಏನ್ ಕೊಟ್ಟಾರ ನೋಡ್ಬೇಕು. ಆ ಪ್ಯಾಟರ್ನ್ ನೋಡಿ ನಾವು ಅದನ್ನ ಯಾವ ತರ ಕೋಡ್ ಮಾಡ್ಯಾರ ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತಂದ್ರ ನೀವು ಅದನ್ನ ಈಸಿಯಾಗಿ ಡಿಕೋಡ್ ಮಾಡಿ ನೆಕ್ಸ್ಟ್ ಯಾವ್ದಕ್ಕೆ ಏನ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯೂಸ್ ದ ಫಾಲೋಯಿಂಗ್ ಟೇಬಲ್ ಫಾರ್ ಸಾಲ್ವಿಂಗ್ ಕೋಡಿಂಗ್ ಡಿಕೋಡಿಂಗ್ ಪ್ರಾಬ್ಲಮ್ಸ್. ಏನ್ ಗೊತ್ತಿರ್ಬೇಕು, ಈ ಲೆಟರ್ಸ್ ಯಾವ ಲೆಟರ್ ಎಷ್ಟನೇ ನಂಬರ್ ಬಂದದ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಹೌದು, ಸೊ ಎ ಎಷ್ಟನೇ ಲೆಟರ್ ಅದ, ಎಲ್ ಎಷ್ಟನೇ ಲೆಟರ್ ಅದ, ಇವೆಲ್ಲ ಗೊತ್ತಿರ್ಬೇಕು. ನೋಡಿ, ಜಿ 7th ಲೆಟರ್ ಅದ, ನೆಕ್ಸ್ಟ್ ಕೆ 11th ಲೆಟರ್ ಅದ. ಅಂದ್ರೆ ಎಲ್ಲಾ ಲೆಟರ್ ಈ ಸಡನ್ ಆಗಿ ಕೇಳಿದ್ರೆ ನಿಮ್ಗೆ ಹೇಳಕ್ ಗೊತ್ತಿರ್ಬೇಕು. ಸೊ ಯಾವ ಲೆಟರ್ ಎಷ್ಟನೇ ನಂಬರ್ ಅದ. ನೆಕ್ಸ್ಟ್ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ್ಲೂ ರಿವರ್ಸ್ ಕೌಂಟ್ ಮಾಡಿದಾಗ್ಲೂ ನಮ್ಗೆ ಯಾವ ಲೆಟರ್ ಎಷ್ಟನೇ ನಂಬರ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು. ಓಕೆ, ಸೊ ಅದೇ ನೋಡಿ ಇಲ್ಲಿ ಕೆಳಗಡೆ ಅದನ್ನೇ ಮಾಡ್ಯಾರ. ಓಕೆ, ಈಗ ಅಕ್ಷರಗಳನ್ನು ಹಿಮ್ಮುಖವಾಗಿ ಬರೆದು ಕೋಷ್ಟಕ ರಚಿಸಿ. ಓಕೆ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈ ತರ ಫಸ್ಟ್ ಈ ತರ ಹೋಗ್ಯಾರು. ನೆಕ್ಸ್ಟ್ ಎಂ ದಿಂದ ಉಲ್ಟಾ ಈ ತರ ಬಂದಾರ, NOPQRSTUVWXYZ. ಓಕೆ, ಸೊ ನಿಮ್ಗೆ ಜಸ್ಟ್ ಇದು ಕರೆಕ್ಟ್ ABCD ಅಲ್ಫಾಬೆಟ್ಸ್ ಅದಲ್ಲ,
ಕರೆಕ್ಟ್ ನಿಮ್ಗೆಲ್ಲ ಗೊತ್ತಿರ್ಬೇಕು ಯಾವ ಪ್ಯಾಟರ್ನ್ ದಾಗ ಬರ್ತಾವ ಅನ್ನೋದು. ಓಕೆ, ಈಗ ಅವಾಗ್ಲೇ ನಾವು ನೋಡಿದ್ದು ಬರೀ ಲೆಟರ್ ಟು ಲೆಟರ್ ಇತ್ತು ಅಂದ್ರೆ ಬರೀ ಲೆಟರ್ಸ್ ಇದ್ದು. ಸೊ ನಾವ್ ಇದನ್ನೇನ್ ಮಾಡ್ನು, ಒಂದು ಸಂಖ್ಯೆ ಮತ್ತು ಲೆಟರ್ಸ್ ಮಿಕ್ಸ್ ಇದ್ದಿದ್ದು ಅಂದ್ರೆ ಒಂದು ಲೆಟರ್ಸ್ ಗ್ರೂಪ್ ಕೊಟ್ಟು ನೆಕ್ಸ್ಟ್ ಅದನ್ನ ಸಂಖ್ಯೆಯಾಗಿ ಕೋಡ್ ಮಾಡಿದಾಗ ಅದನ್ನ ನೆಕ್ಸ್ಟ್ ಕೊಡುವ ಲೆಟರ್ಸ್ಗೆ ಯಾವ ಕೋಡ್ ಬರುತ್ತೆ ಅಂತ ಕಂಡು ಹಿಡಿಯೋದು ನೋಡು. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಅದ ನೋಡ್ರಿ. ಓಕೆ, CAT ಕ್ಯಾಟ್ ಅನ್ನು 3120 ಎಂದು ಬರೆಯಲಾದರೆ ಅದೇ ಸಂಕೇತ ಭಾಷೆ ಬಳಸಿ MAN ಮ್ಯಾನ್ ಅನ್ನು ಹೇಗೆ ಬರೆಯಬಹುದು ಅಂತದ. ಸೊ ಇಲ್ಲಿ ನೋಡಿ ಏನ್ ಕೊಟ್ಟಾರ ಅವ್ರ. ಸೊ ಇಲ್ಲಿ CAT ಕ್ಯಾಟ್ ಕೊಟ್ಟಾರ, ಅದನ್ನ CAT ಕ್ಯಾಟ್ ಇದ್ದಿದ್ದು ಏನಾಗಿದೆ 3120 ಅಂತ ಕೊಟ್ಟಾರ. ಓಕೆ, ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕೀಗ, MAN ಮ್ಯಾನ್ಗೆ ಯಾವ ನಂಬರ್ಸ್ ಬರ್ತಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು, ಇಲ್ಲಿ ನೋಡಿ. ಸೊ ನಿಮ್ಗ ಸ್ಟಾರ್ಟಿಂಗ್ ಹೇಳಿನ ಅಂದ್ರೆ ABCD ಎಷ್ಟೆಷ್ಟನೇ ಲೆಟರ್ ಬರ್ತಾವ ಇದೆಲ್ಲ ಐಡಿಯಾ ಇರ್ಬೇಕು. ಹೌದು, ಈಗ ಇಲ್ಲಿ ಏನದ CAT ಅದ. ಸೊ CAT ಅದ. ಸೊ C ಎಷ್ಟನೇ ಲೆಟರ್ ಅದ, C ಮೂರನೇ ಲೆಟರ್ ಅದ. ಹೌದು, A ಎಷ್ಟನೇ ಲೆಟರ್ ಅದ, A ಒಂದನೇ ಲೆಟರ್ ಅದ. T ಎಷ್ಟನೇ ಲೆಟರ್ ಅದ, T 20ನೇ ಲೆಟರ್ ಅದ. ಸೊ ಅದಕ್ಕೆ 3120 ಕೊಟ್ಟಾರ. ಹೌದು, 3120 ಅದ. ಸೊ ನಾವ್ ಈಗ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಏನ್ ಅರ್ಥ ಆಯ್ತು ಅಂದ್ರ ಅವ್ರ ಆ ಲೆಟರ್ ಎಷ್ಟನೇ ಲೆಟರ್ ಅದ ಅನ್ನೋದನ್ನ ಬರ್ದು ಅದನ್ನೇ ಇಲ್ಲಿ ನಮ್ಗೆ ಒಂದು ಸಂಖ್ಯೆಯಾಗಿ ಕೊಟ್ಟಾರ. ಓಕೆ, ಸೊ ನಾವು ಈಗ ಅದೇ ಪ್ಯಾಟರ್ನ್ ಯೂಸ್ ಮಾಡ್ಬೇಕು. ಈಗ MAN ಅದ. ಸೊ MAN ಇದ್ದಾಗ M ಎಷ್ಟನೇ ಲೆಟರ್ ಅದ, M 13ನೇ ಲೆಟರ್ ಅದ. ಹೌದು, ನೆಕ್ಸ್ಟ್ A ಎಷ್ಟನೇ ಲೆಟರ್ ಅದ, A ಒಂದನೇ ಲೆಟರ್ ಅದ. ನೆಕ್ಸ್ಟ್ N ಎಷ್ಟನೇ ಲೆಟರ್ ಅದ, N 14ನೇ ಲೆಟರ್ ಅದ. ಸೊ 1 3 1 1 4 ಇರೋ ಆಪ್ಷನ್ ಯಾವುದು, ಆಪ್ಷನ್ A ಅದ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಜಸ್ಟ್ ಎಕ್ಸಾಂಪಲ್ ಹೇಳತ್ತೇನ್ರಿ, ನೆಕ್ಸ್ಟ್ ಹಂಗೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದು ಅರ್ಥ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಕ್ವಶನ್ ನೋಡಿ. ಲೆಟರ್ ಕೋಡಿಂಗ್ ಮೇಲೆ LION ಅನ್ನು ಅಂದ್ರೆ ಲಯನ್ ಅನ್ನು ಸಂಕೇತದ ಪ್ರಕಾರ QMRP ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ DEER ಅನ್ನು ಹೀಗೆ ಬರೆಯಬಹುದು. ಯಾವ ತರ ಕೋಡ್ ಮಾಡ್ಯಾರು, LION ಇದೆ. ಸೊ LION ಇದ್ದಿದ್ದು QMRP ಆಗಿದೆ. QMRP. ಓಕೆ, ಸೊ ಇಲ್ಲಿ ನಮ್ಗೆ ಜಸ್ಟ್ ಆ ಲೆಟರ್ಸ್ ಯಾವ ನಂಬರ್ ಬರುತ್ತೆ ಅನ್ನೋದು ಗೊತ್ತಿದ್ರೆ ಆಯ್ತು, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ L ಎಷ್ಟನೇ ಲೆಟರ್ ಅದ, L 12, I 9, O 15, N 14, Q 17, M 13, R 18, P 16. ಓಕೆ, ಸೊ ನಮಗೆ ಇಲ್ಲಿ ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಈ ತರ ಬರ್ಕೊಂಡ್ರಿ ಅಂದ್ರೆ ಜಲ್ದಿ ಈ ತರ ಬರ್ಕೊಂಡ್ರಿ ಅಂದ್ರೆ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಇಲ್ಲ ನಮ್ಗೆ ಡೈರೆಕ್ಟ್ ಗೊತ್ತಾಗುತ್ತೆ ಅಂದ್ರೆ ನೀವು ಡೈರೆಕ್ಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ 12ಕ್ಕೆ ಎಷ್ಟು ಸೇರಿಸಿದ್ರೆ 17 ಆಗುತ್ತೆ, +5. ಹೌದು, ನೆಕ್ಸ್ಟ್ ಇಲ್ಲಿ ನೋಡ್ರಿ 9ಕ್ಕೆ ಎಷ್ಟು ಸೇರಿದ್ರೆ 13 ಆಗುತ್ತೆ, +4. ಓಕೆ, 15ಕ್ಕೆ ಎಷ್ಟು ಸೇರಿದ್ರೆ 18 ಆಗುತ್ತೆ, +3. ಓಕೆ, ಇಲ್ಲಿ 14ಕ್ಕೆ ಎಷ್ಟು ಸೇರಿಸಿದ್ರೆ 16 ಆಗುತ್ತೆ, +2. ಅಂದ್ರೆ ಮೊದಲು +5 ಮಾಡ್ಯಾರ ಫಸ್ಟ್ ಲೆಟರ್ಕ, ಸೆಕೆಂಡ್ +4 ಮಾಡ್ಯಾರು, ನೆಕ್ಸ್ಟ್ +3 ಮಾಡ್ಯಾರು ಥರ್ಡ್ ಲೆಟರ್ಕ, ನೆಕ್ಸ್ಟ್ ಫೋರ್ತ್ ಲೆಟರ್ಕ +2 ಮಾಡ್ಯಾರ. ಇದೇ ಪ್ಯಾಟರ್ನ್ ನಾವು ಎಲ್ಲಿ ಅಪ್ಲೈ ಮಾಡ್ಬೇಕು, ನೆಕ್ಸ್ಟ್ ಇದಕ್ಕೆ DEER ಅದಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕು. ಹೌದು, ಸೊ ಈಗ DEER ಕೊಟ್ಟಾರ. ಓಕೆ, DEER. ಓಕೆ, ನಾವೀಗ ಏನ್ ಮಾಡ್ಬೇಕು, D ಎಷ್ಟನೇ ಲೆಟರ್ ಬರುತ್ತಾ, D 4ನೇ ಲೆಟರ್ ಬರುತ್ತಾ. ಓಕೆ, ನೆಕ್ಸ್ಟ್ E 5ನೇ ಲೆಟರ್ ಬರುತ್ತಾ, E 5ನೇ ಲೆಟರ್ ಬರುತ್ತಾ, R 18ನೇ ಲೆಟರ್ ಬರುತ್ತಾ. ಓಕೆ, ಫಸ್ಟ್ ಏನ್ ಮಾಡ್ಬೇಕು, +5 ಮಾಡ್ಬೇಕು. +5 ಮಾಡಿದ್ರೆ ಎಷ್ಟು ಬರುತ್ತಾ, 9. ನೆಕ್ಸ್ಟ್ +4 ಮಾಡ್ಬೇಕು, ಸಾರಿ +5 ಮಾಡಿದ್ರೆ 9 ಕರೆಕ್ಟ್. +5 ಮಾಡಿದ್ರೆ 9 ಬರುತ್ತಾ. ನೆಕ್ಸ್ಟ್ +4 ಮಾಡ್ಬೇಕು, +4 ಮಾಡಿದ್ರೆ ಇಲ್ಲೂ 9 ಬರುತ್ತಾ. ನೆಕ್ಸ್ಟ್ +3 ಮಾಡ್ಬೇಕು, +3 ಮಾಡಿದ್ರೆ ಎಷ್ಟು ಬರುತ್ತೆ, 8 ಬರುತ್ತಾ. ನೆಕ್ಸ್ಟ್ ಏನ್ ಮಾಡ್ಬೇಕು, +2 ಮಾಡ್ಬೇಕು, +2 ಮಾಡಿದ್ರೆ ಎಷ್ಟು ಬರುತ್ತೆ, 20 ಬರುತ್ತೆ. ಓಕೆ, ಸೊ ಈ ತರ ಬರದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವು ಏನ್ ಸಂಖ್ಯೆ ಅದಲ್ಲ ಅಷ್ಟನೇ ಲೆಟರ್ ಯಾವ್ದದ ಅನ್ನೋದನ್ನ ಬರಿಬೇಕು ಈಗ ನಾವು. ಸೊ 9ನೇ ಲೆಟರ್ ಯಾವ್ದದ, I ಅದ. ನೆಕ್ಸ್ಟ್ 9ನೇ ಲೆಟರ್ I ಅದ, 8ನೇ ಲೆಟರ್ H ಅದ, 20ನೇ ಲೆಟರ್ T ಅದ.
ಸೊ IIHT ಇರೋ ಆಪ್ಷನ್ ಏನದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಅದ IIHT. ಸೊ IIHT ಇಸ್ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ನೋಡ್ರಿ, ಈಗ ಪ್ರಶ್ನೆ ಏನದ, HOME ಹೋಮ್ ಅನ್ನು IQPI ಎಂದು ಬರೆದರೆ ಅದೇ ಭಾಷೆಯಲ್ಲಿ STEM ಅನ್ನು ಹೀಗೆ ಬರೆಯಬಹುದು. ಓಕೆ, ಸೊ ಹೋಮ್ ಅನ್ನೋದನ್ನ ಏನ್ ಮಾಡ್ಯಾರ, HOME ಹೋಮ್. ಓಕೆ, ಹೋಮ್ ಅನ್ನು ಏನಂತ ಕೋಡ್ ಮಾಡ್ಯಾರು, IQPI ಅಂತ ಕೋಡ್ ಮಾಡ್ಯಾರ. ಓಕೆ, IQPI. ಸೊ ನಾವು ಈಗ ಏನ್ ಮಾಡ್ಬೇಕು, ಅದೇ ರೀತಿ STEM ಅನ್ನು ಕೋಡ್ ಮಾಡಿದಾಗ ಏನ್ ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೌದು, ಈ STEM ಗೆ ಯಾವ ಲೆಟರ್ಸ್ ಬರ್ತಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, H ಅದ, ನೆಕ್ಸ್ಟ್ I ಬಂದದ, O ಅದ, ನೆಕ್ಸ್ಟ್ Q ಬಂದದ, ನೆಕ್ಸ್ಟ್ M ಅದ, ಇದು P ಬಂದದ. H ಇದ್ದಿದ್ ನೆಕ್ಸ್ಟ್ I ಬರ್ಬೇಕಾದ್ರೆ ಏನಾಗಿದೆ, ಇಲ್ಲಿ +1 ಅಷ್ಟೇ ಆಗಿದೆ. ಹೌದು. ನೆಕ್ಸ್ಟ್ O ಅದ, ಇಲ್ಲಿ O ಅದ, ಇಲ್ಲಿ Q ಅದ, ಅಂದ್ರೆ OPQ ಅಂದ್ರೆ +2 ಆಗಿದೆ. ಹೌದು. ನೆಕ್ಸ್ಟ್ M ಅದ, NOP ಅಂದ್ರೆ ಇಲ್ಲಿ +3 ಆಗಿದೆ. ಹೌದು. ನೆಕ್ಸ್ಟ್ E ಅದ, FGHI ಅಂದ್ರೆ ಇಲ್ಲಿ +4 ಆಗಿದೆ. ಹೌದು. ಸೊ ಏನಾಗಿದೆ, ಫಸ್ಟ್ ಲೆಟರ್ +1, ಸೆಕೆಂಡ್ ಲೆಟರ್ +2, ಥರ್ಡ್ ಲೆಟರ್ +3, ಫೋರ್ತ್ ಲೆಟರ್ +4 ಆಗಿದೆ. ಸೊ ಸೇಮ್ ಇಲ್ಲಿ ಅಪ್ಲೈ ಮಾಡ್ಬೇಕು ನಾವು. ಹೌದು, ಇಲ್ಲಿ +1 ಮಾಡ್ಬೇಕು, ಇಲ್ಲಿ +2 ಮಾಡ್ಬೇಕು, ನೆಕ್ಸ್ಟ್ ಇಲ್ಲಿ +3 ಮಾಡ್ಬೇಕು, ನೆಕ್ಸ್ಟ್ ಇಲ್ಲಿ ಫೋರ್ತ್ ಲೆಟರ್ಗೆ +4 ಮಾಡ್ಬೇಕು. ಓಕೆ, ಎಸ್ ಎಷ್ಟನೇ ಲೆಟರ್ ಅದ, ಎಸ್ ಆದ ನಂತರ +1 ಮಾಡಿದ್ರೆ ಯಾವ ಲೆಟರ್ ಬರ್ತದ, ಟಿ ಬರುತ್ತ. ಹೌದು. ನೆಕ್ಸ್ಟ್ ಟಿ ಗೆ +2 ಮಾಡಿದ ಕೂಡಲೇ UV ಬರುತ್ತಾ. ಓಕೆ, ಗೆ +3 ಮಾಡಿದ ಕೂಡಲೇ FGH, ಥರ್ಡ್ ಲೆಟರ್ H ಬರುತ್ತಾ. ಹೌದು. ನೆಕ್ಸ್ಟ್ ಎಂ ಗೆ +4 ಮಾಡಿದ ಕೂಡಲೇ ನೆಕ್ಸ್ಟ್ ಅಂದ್ರೆ ಎಂ ದಿಂದ ನೆಕ್ಸ್ಟ್ 4 ಲೆಟರ್ಸ್ ಯಾವ ಬರ್ತಾವ, NOPQ ಬರ್ತದ. ಹೌದು. ಸೊ ಆಪ್ಷನ್ ಎ, TPHQ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ, ಸೊ ಸೈನ್ಸ್ ಅನ್ನು SCIENCE ಅನ್ನು ಒಂದು ಸಂಕೇತದ ಪ್ರಕಾರ PAJCOAF ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ PHISICS ಫಿಸಿಕ್ಸ್ ಅನ್ನು ಹೀಗೆ ಬರೆಯಬಹುದು. ಹೌದು, ಈ ತರಹದ ಕ್ವಶನ್. ಅವಾಗ ಏನ್ ಮಾಡ್ಬೇಕು ನೀವು, SCIENCE ಅದ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ಅದನ್ನ ಯಾವ ತರ ಕೋಡ್ ಮಾಡ್ಯಾರು, PAJCOAF ಈ ತರ ಕೋಡ್ ಮಾಡ್ಯಾರ. ಓಕೆ, ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತ ನಮಗೆ ಏನಂದ್ರ, ಎಸ್ ಆದ ನಂತರ ಯಾವ ಲೆಟರ್ ಬರುತ್ತೆ, ಟಿ ಬರುತ್ತೆ, ಅದಕ್ಕೆ ಇಲ್ಲಿ +1 ಆಗಿದೆ. ಹೌದು. ನೆಕ್ಸ್ಟ್ ಇಲ್ಲಿ ಸಿ ಅದ, ಬಟ್ ಇಲ್ಲಿ ಎ ಬಂದದ ಅಂದ್ರ ಮುಂದ್ಗಡೆ ಹೋಗಿಲ್ಲ, ಅದು ಬ್ಯಾಕ್ವರ್ಡ್ ಬಂದದ, ಅಂದ್ರೆ ರಿವರ್ಸ್ ಬಂದದ. ಅಂದ್ರ ಬಿ ಇದ್ದಿದ್ದಂದ್ರೆ ಏನಾಗಿದೆ, ಇಲ್ಲಿ -2 ಆಗಿದೆ. ಓಕೆ, ಸೊ ಐದಿಂದ ಜೆ ಏನಾಗಿದೆ, +1 ಆಗಿದೆ. ನೆಕ್ಸ್ಟ್ ಇ ದಿಂದ ಸಿ ಮತ್ತೆ ಅಗೇನ್ -2 ಆಗಿದೆ. ಸೊ ಎನ್ ದಿಂದ ಓ +1 ಆಗಿದೆ, ಸಿ ದಿಂದ ಎ ಅಗೇನ್ -2 ಆಗಿದೆ. ಸೊ ಇಲ್ಲಿ ಇ ದಿಂದ ಎಫ್ +1 ಆಗಿದೆ. ಸೊ ಇಲ್ಲಿ ಏನ್ ಅರ್ಥ ಆಗತ್ತ, +1 -2 +1 -2 ಈ ತರ ಮಾಡ್ಬೇಕು. ಹೌದು. ಸೊ ನೆಕ್ಸ್ಟ್ ನಮ್ಗೆ ಯಾವ್ದನ್ನ ಕೋಡ್ ಮಾಡ್ಬೇಕು, ಈಗ ನಾವು ಫಿಸಿಕ್ಸ್ ಕೊಟ್ಟಾರ, PHYSICS ಕೊಟ್ಟಾರು. ಹೌದು. ಈಗ ಇದನ್ನ ನಾವು ಕೋಡ್ ಮಾಡ್ಬೇಕು. ಹೌದು. ಇದನ್ನ ಕೋಡ್ ಮಾಡ್ಬೇಕಾದ್ರೆ ಏನ್ ಅಪ್ಲೈ ಮಾಡ್ಬೇಕು, ಈ ಕೊಟ್ಟಿರೋದನ್ನ ಅಪ್ಲೈ ಮಾಡ್ಬೇಕು. ಇವಕ್ಕೆಲ್ಲಕ್ಕೂ +1 -2 +1 -2 ಈ ತರ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅಂದಾಗ ಯಾವ ಲೆಟರ್ಸ್ ಬರ್ತಾವ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಹೌದು. ಸೊ ಇಲ್ಲಿ ಈಗ ಫಸ್ಟ್ +1 P ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತಾ, Q ಬರುತ್ತಾ. ಓಕೆ, ನೆಕ್ಸ್ಟ್ -2 H 2 ಲೆಟರ್ ಹಿಂದೆ ಏನದ, F ಅದ. ಓಕೆ, Y ಗೆ ಈಗ ಏನ್ ಮಾಡ್ಬೇಕು, +1 ಮಾಡ್ಬೇಕು. ಯಾಕಂದ್ರೆ +1 -2 +1 -2 +1 ಈ ತರ ಮಾಡ್ಬೇಕಾಗಿದೆ. ಹೌದು. ನೆಕ್ಸ್ಟ್ Y ಗೆ +1 ಮಾಡಿದ್ರ Z ಬರುತ್ತಾ, S ಗೆ -2 ಮಾಡಿದ್ರ Q ಬರುತ್ತಾ. ನೆಕ್ಸ್ಟ್ I ಗೆ +1 ಮಾಡಿದ್ರ J ಬರುತ್ತಾ, ನೆಕ್ಸ್ಟ್ C ಗೆ -2 ಮಾಡಿದ್ರ A ಬರುತ್ತಾ. ಓಕೆ, S ಗೆ +1 ಮಾಡಿದ್ರ T ಬರುತ್ತಾ. ಸೊ QFZ
ಕ್ಯೂ ಜೆ ಎ ಟಿ ಇರೋ ಆಪ್ಷನ್ ಯಾವ್ದದ? ಥರ್ಡ್ ಆಪ್ಷನ್ ಅದ. ಸೊ ಮೂರನೇ ಆಪ್ಷನ್ ಏನದಲ್ಲ, ಮೂರನೇ ಆಪ್ಷನ್ ಸರಿಯಾದ ಉತ್ತರ. ಓಕೆ, PHOBN ಅನ್ನು MANGO ಎಂದು ಸಂಕೇತಿಸಿದರೆ, ಇದೇನೈತ್ಲ ಈ ಲೆಟರ್ ಗ್ರೂಪ್ ಈ ತರ ಕೋಡಿಂಗ್ ಮಾಡಿದ್ರ, ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ NFFO ಪದದ ಸಂಕೇತ ಅಂದ್ರೆ ಇದನ್ನ ಕೋಡ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ಕೇಳ್ಯಾರ. ನೆಕ್ಸ್ಟ್ ಏನ್ ಮಾಡ್ಯಾರ ಅವ್ರ, ಈ PHOBN ಇದ್ದಿದ್ದ ಈ ತರ ಕೋಡ್ ಮಾಡ್ಯಾರ ಅಂದ್ರೆ PHOBN ಅದ. ಸೊ ಇದನ್ನ ಯಾವ ತರ ಕೋಡ್ ಮಾಡ್ಯಾರು? MANGO. ಓಕೆ, ನಾವು ಫಸ್ಟ್ ಏನ್ ಮಾಡ್ತಿದ್ವಿ ಈ ತರ ಅಂದ್ರೆ ಇಲ್ಲಿ ಪಿ ದಿಂದ ಎಂ ಗೆ, ಎಚ್ ದಿಂದ ಎ ಗೆ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಡಿಫ್ರೆನ್ಸ್ ಗೊತ್ತಾಗುದಿಲ್ಲ ನಮಗೆ. ಓಕೆ, ಈಗ ನೋಡ್ರಿ ಆ ತರ ಮಾಡಿದ್ರೆ ಏನಾಗತ್ತ, ಪಿ ಪಿ 16ನೇದ ಅದ, ಎಂ 13 ಅದ. ಓಕೆ, ಎಚ್ 8ನೇದ ಅದ, ಎ 1ನೇದ ಅದ. ನೆಕ್ಸ್ಟ್ ಓ ಎಷ್ಟನೇದ ಅದ? ಓ 15ನೇದ ಅದ, ಎನ್ 14ನೇದ ಅದ. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟದ? ಬಿ 2ನೇದ ಅದ, ಜಿ 7ನೇದ ಅದ, ಎನ್ 14ನೇದ ಅದ, ಓ 15ನೇದ ಅದ. ಹೌದು. ಸೊ ಈ ತರ ನೋಡಿದಾಗ ನಮ್ಗೆ ಏನಾಗತ್ತ, ಅದು ಕರೆಕ್ಟ್ ಆಗಿ ಯಾವ್ದು ಪ್ಯಾಟರ್ನ್ ಮ್ಯಾಚ್ ಆಗತ್ತಿಲ್ಲ. ಹೌದು, ಕರೆಕ್ಟ್ ಆಗಿ ಒಂದು ಪರ್ಟಿಕ್ಯುಲರ್ ಸಂಖ್ಯೆಯನ್ನು ಕೂಡ್ಸ್ಕೊತ ಹೋಗಿಲ್ಲ, ಒಮ್ಮೆ ಹೆಚ್ಚು ಕಮ್ಮಿ ಒಂದೊಂದ್ ಸಂಖ್ಯೆ ಒಂದೊಂದು ಡಿಫ್ರೆಂಟ್ ಐತಿ. ಹೌದು, ಈಗ ಒಂದ್ ಕರೆಕ್ಟ್ ಆಗಿ ಒಂದ್ ಯಾವ್ದು ಪ್ಯಾಟರ್ನ್ ಫಾಲೋ ಮಾಡಿಲ್ಲ ಅದು. ಹೌದು, ಆವಾಗ ಏನ್ ಮಾಡ್ಬೋದು ನಾವು ಇಲ್ಲಿ, ಇಲ್ಲಿ ನೋಡ್ರಿ ಈಗ. ಸೊ ಇಲ್ಲಿ ಎನ್ ಅದ, ಬಟ್ ಇಲ್ಲಿ ಏನಾಗಿದೆ, ಎಂ ಬಂದದ ಅಂದ್ರೆ -1 ಆಗಿದೆ. ಹೌದು. ನೆಕ್ಸ್ಟ್ ಇಲ್ಲಿ ಬಿ ಅದ, ಇಲ್ಲಿ ಏನಾಗಿದೆ, ಎ ಬಂದೈತಿ ಅಂದ್ರೆ ಇಲ್ಲಿನೂ ಏನಾಗೈತಿ, -1 ಆಗೈತಿ. ಹೌದು, ಅಂದ್ರ ಅದನ್ನ -1 ಮಾಡಿ ರಿವರ್ಸ್ ಬರ್ದಾರ ಅವ್ರು. ಫಸ್ಟ್ ಏನ್ ಮಾಡ್ಯಾರು, -1 ಮಾಡ್ಯಾರ, -1 ಮಾಡಿ ಅಗೇನ್ ಮತ್ತೇನ್ ಮಾಡ್ಯಾರು, ರಿವರ್ಸ್ ಬರ್ದಾರ. ಹೌದು. ಸೊ ನಾವು ರಿವರ್ಸ್ ಅನ್ನ ನೋಡ್ತಾ ಹೋಗ್ಬೇಕು. ಇಲ್ಲಿ ಓ ಅದ, -1 ಮಾಡಿದ್ರೆ ಏನ್ ಬರುತ್ತೆ, ಎನ್ ಬರುತ್ತೆ. ಯಾಕಂದ್ರೆ ಎನ್ ಓದಿಂದ ಓ ಹಿಂದ್ಗಡೆ ಎನ್ ಇರುತ್ತೆ. ಸೊ ಇಲ್ಲಿ -1 ಆಗಿದೆ. ಸೊ ಎಚ್ ಅದ, ಎಚ್ ಇದ್ದಿದ್ದು -1 ಆದಾಗ ಏನಾಗುತ್ತ ಅಂದ್ರೆ ಜಿ ಎಚ್ ಅಂದ್ರೆ ಎಚ್ ಗೆ ಹಿಂದ್ಗಡೆ ಜಿ ಬರುತ್ತೆ. ಹೌದು, ಅದೇ ರೀತಿ ಇಲ್ಲಿ ಪಿ ಅದ. ಓಕೆ, ಪಿ -1 ಅಂದ್ರೆ ಪಿ ಹಿಂದಿನ ಅಕ್ಷರ ಯಾವ್ದದ, ಪಿ ಹಿಂದಿನ ಲೆಟರ್ ಯಾವ್ದದ, ಓ ಅದ. ಹೌದು, ಯಾಕಂದ್ರೆ ಓ ಪಿ ಅಂತ ಹೇಳಿ ಬರುತ್ತಲ್ಲ. ಸೊ ಇಲ್ಲಿ -1 ಆಗುತ್ತೆ. ಸೊ ಇದೇ ಪ್ಯಾಟರ್ನ್ ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೇಕೀಗ, NFFO ಗೆ ಏನ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು. ಸೊ ಈಗ NFFO ಬರ್ಕೊಳ್ಳೋಣ. ಓಕೆ, ಈಗ ನೋಡಿ. ಓಕೆ, ಈಗ NFFO ಅದ. ಓಕೆ, ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಲಾಸ್ಟ್ ಲೆಟರ್ ಇದ್ ಫಸ್ಟ್ ಲೆಟರ್ ಬರುತ್ತೆ, ಬಟ್ ವಿತ್ -1 ಆಗುತ್ತೆ. ಓಕೆ, ಈಗ ಲಾಸ್ಟ್ ಲೆಟರ್ ಅದ, ಇದು ಫಸ್ಟ್ ಬರುತ್ತೆ, ಬಟ್ -1 ಮಾಡಿದ್ರೆ ಲೆಟರ್ ಬರೋ ಲೆಟರ್ ಯಾವುದು, ಎನ್ ಬರುತ್ತಾ. ಹೌದು, ಯಾಕಂದ್ರೆ ಓಕಿತ ಮುಂಚೆ ಎನ್ ಬರುತ್ತಾ. ನೆಕ್ಸ್ಟ್ ಇಲ್ಲಿ ಎಫ್ ಅದ, ಎಫ್ ಗೆ -1 ಮಾಡಿದ್ರೆ ಏನ್ ಬರುತ್ತಾ, ಇ ಬರುತ್ತಾ. ಯಾಕಂದ್ರೆ ಇ ಎಫ್ ಇರುತ್ತಲ್ಲ, ಸೊ ಇ. ನೆಕ್ಸ್ಟ್ ಇಲ್ಲಿನೂ ಎಫ್ ಅದ, ಈ ಎಫ್ ಗೂ -1 ಮಾಡಿದ್ರೆ ಇದು ಇನೇ ಬರುತ್ತಾ. ಹೌದು. ಸೊ ನೆಕ್ಸ್ಟ್ ಇದು ಎನ್ ಅದ, ಎನ್ ಗೆ -1 ಮಾಡಿದ್ರೆ ಏನ್ ಬರುತ್ತಾ, ಎನ್ ಗೆ -1 ಮಾಡಿದ್ರೆ ಇದು ಎಂ ಬರುತ್ತೆ. ಸೊ NEEM ಇರೋ ಆಪ್ಷನ್ ಯಾವುದು, ಸಿ ಅದ. ಸೊ ಆಪ್ಷನ್ ಸಿ, NEEM ಈಸ್ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. DELHI ಅನ್ನು ಒಂದು ಸಂಕೇತದ ಪ್ರಕಾರ CCIDD ಎಂದು ಬರೆದರೆ, ಅದೇ ಸಂಕೇತದ ಪ್ರಕಾರ ಬಾಂಬೆ BOMBAY ಅನ್ನು ಹೀಗೆ ಬರೆಯಬಹುದು. ಹೌದು, ಫಸ್ಟ್ ಕೊಟ್ಟಾರ, ಅದನ್ನ ಯಾವ ತರ ಕೋಡ್ ಮಾಡ್ಯಾರ ನೋಡೋಣ. ಓಕೆ, ಡಿ ಅದ, ಇ ಅದ, LHI ಅದ. ಓಕೆ, ನೆಕ್ಸ್ಟ್ ಅದನ್ನ ಯಾವ ತರ ಕೋಡ್ ಮಾಡ್ಯಾರು, CCIDT ಈ ತರ ಕೋಡ್ ಮಾಡ್ಯಾರು. ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿ, ನಂಬರ್ಸ್ ಬರ್ದ್ ಬಿಡ್ರಿ, ಈಸಿ ಆಗುತ್ತೆ ಅಂತ ಹೇಳಿ.
ನಿಮ್ಗಂದ್ರೆ ಎಷ್ಟ್ ಲೆಟರ್ ಹಿಂದ್ ಹೋಗ್ಯದ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಆಗ್ತಿದ್ರೆ ನೀವು ಸಡನ್ ಆಗಿ ಅದ್ರ ಜಲ್ದಿ ಎಷ್ಟು ಕ್ವಿಕ್ ಆಗಿ ನಂಬರ್ಸ್ ಬರ್ತಿಲ್ಲ ಅಷ್ಟು ಈಸಿ ಆಗತ್ತೆ ನಿಮ್ಗೆ. ಸೊ ಡಿ 4ನೇ ಲೆಟರ್, ಇ 5ನೇ ಲೆಟರ್, ಎಲ್ 12ನೇ ಲೆಟರ್, ಎಚ್ 8ನೇ ಲೆಟರ್, ಐ 9ನೇ ಲೆಟರ್. ಓಕೆ, ಅದೇ ರೀತಿ ಸಿ 3ನೇ ಲೆಟರ್, ಸಿ 3ನೇ ಲೆಟರ್, ಐ 9ನೇ ಲೆಟರ್, ಡಿ 4. ಓಕೆ, ಸೊ ಈ ತರ ಬರೆದ್ರಿ ಅಂದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಕ ಸ್ವಲ್ಪ ಜಲ್ದಿ ಸಾಲ್ವ್ ಮಾಡ್ಬೋದು ಈ ತರ ಬರೆದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈಗ 4 ಇದ್ದಿದ್ 3 ಆಗಿದೆ ಅಂದ್ರೆ ಒಂದ್ ಹಿಂದ್ ಹೋಗ್ಯದ -1 ಆಗಿದೆ. 5 ಇದ್ದಿದ್ 3 ಆಗಿದೆ ಅಂದ್ರೆ 2 ಹಿಂದ್ ಹೋಗ್ಯದ -2 ಆಗಿದೆ. 12 ಇದ್ದಿದ್ 9 ಆಗಿದೆ ಅಂದ್ರೆ -3 ಆಗಿದೆ. ನೆಕ್ಸ್ಟ್ 8 ಇದ್ದಿದ್ 4 ಅಂದ್ರೆ ಎಚ್ ದಿಂದ 4 ಅಕ್ಷರ ಹಿಂದ್ ಹೋದಾಗ ಡಿ ಬಂದದ. ನೆಕ್ಸ್ಟ್ 5ದಿಂದ ಅಗೇನ್ ಡಿ ಬಂದದ್ರ ಇಲ್ಲಿ -5 ಆಗಿದೆ, ಯಾಕಂದ್ರೆ 9ರಾಗ 5 ಕಳೆದ್ರ 4. ಹೌದು, ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ಯಾರು, -1, -2, -3, -4, -5 ಈ ತರ ಮಾಡ್ತಾ ಹೋಗ್ಯಾರು. ಸೊ ನಾವು ನೆಕ್ಸ್ಟ್ ಕ್ವಶನ್ ಏನ್ ಮಾಡಿ, ನೆಕ್ಸ್ಟ್ ಈಗ ಏನ್ ಈ ತರಾನೇ ಡಿಕೋಡ್ ಮಾಡ್ಬೇಕು. ಹೌದು, ಸೊ ಏನ್ ಕೊಟ್ಟಾರ, ಬಾಂಬೆ ಕೊಟ್ಟಾರ, BOMBAY ಈ ತರ ಕೊಟ್ಟಾರು. ಸೊ ಇದ್ನು ನಾವು ಎಷ್ಟ್ ನಂಬರ್ ಬರುತ್ತೆ ಬರೀನು, ಇದು ಸೆಕೆಂಡ್ ಅದ, ಇದು 15th ಅದ, ಇದು 13th ಅದ, ಇದು ಸೆಕೆಂಡ್ ಅದ, ಫಸ್ಟ್ ಅದ, ನೆಕ್ಸ್ಟ್ ಇದ 25th ಅದ. ಓಕೆ, ಇಲ್ಲಿನೂ ಏನ್ ಮಾಡ್ಬೇಕಾಗತ್ತ ನೀವು, -1, ನೆಕ್ಸ್ಟ್ -2, ನೆಕ್ಸ್ಟ್ -3, ನೆಕ್ಸ್ಟ್ -4, ನೆಕ್ಸ್ಟ್ -5, ನೆಕ್ಸ್ಟ್ -6 ಮಾಡ್ಬೇಕು. ಹೌದು, ಸೊ ಇಲ್ಲಿ ನೋಡಿ ಈಗ ಓಕೆ, ಬಿ ದಲ್ಲಿ -1 ಮಾಡಿದ್ರೆ 1 ಬರುತ್ತೆ, ಫಸ್ಟ್ ಲೆಟರ್ ಏನದ, ಎ ಅದ. ನೆಕ್ಸ್ಟ್ 15ರಲ್ಲಿ -2 ಮಾಡಿದ್ರೆ ಎಷ್ಟು ಬರುತ್ತೆ, 13 ಅದ. 13ನೇ ಲೆಟರ್ ಏನದ, ಎಂ ಅದ. ಓಕೆ, 13ರಲ್ಲಿ -3 ಮಾಡಿದ್ರೆ 10 ಬರುತ್ತೆ, 10th ಲೆಟರ್ ಏನದ, ಜೆ ಅದ. ನೆಕ್ಸ್ಟ್ 2ರಲ್ಲಿ -2 ಮಾಡಿದ್ರೆ ಏನಾಗುತ್ತ, -2 ಅಂದ್ರೆ ಹಿಂದ್ಗಡೆಯಿಂದ ಬರ್ಬೇಕು, ಏನ್ ಬರುತ್ತೆ ನಮ್ಗ, ಎಕ್ಸ್ ಬರುತ್ತೆ. ಯಾಕಂದ್ರೆ -1 ಅಂದ್ರೆ ಎ, -2 ಅಂದ್ರೆ ಜೆಡ್, -3 ಅಂದ್ರ ವೈ, -4 ಅಂದ್ರೆ ಎಕ್ಸ್ ಬರುತ್ತ. ಹೌದು, ಸೊ ಎಕ್ಸ್ ಪಿ ಬರುತ್ತ. ಸೊ 22 ಫಿ ಬರುತ್ತ. ನೆಕ್ಸ್ಟ್ ಇಲ್ಲಿ y ದಿಂದ -6 ಮಾಡಿದಾಗ ಏನ್ ಬರುತ್ತೆ, y 25 -6 ಮಾಡಿದ್ರೆ ಎಷ್ಟು ಬರುತ್ತೆ, 19 ಬರುತ್ತೆ. 19th ಲೆಟರ್ ಏನದ, ಎಸ್ ಅದ. ಸೊ AMJXY, ಸಾರಿ AMJXPS ಇರೋ ಆಪ್ಷನ್ ಯಾವುದು, ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಹೌದು, ಇಲ್ಲಿ ನೋಡಿ, BEN ಬೆಂಗಳೂರು, BENGALURU ಪದದ ಸಂಕೇತ ಈ ತರ ಕೊಟ್ಟಾರ. ಆದರೆ ಶಿವಮೊಗ್ಗ SHIMOGA ಇದನ್ನ ಕೋಡಿಂಗ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, BENGALURU ಅದ. ಓಕೆ, ಆಪ್ಷನ್ ಸಿ ಬರುತ್ತ್ರಿ. ಹಾ, ವೆರಿ ಗುಡ್, ಕರೆಕ್ಟ್ ಐತ್ರಿ. ಸೊ ಅದನ್ನ ಯಾವ ತರ ಮಾಡ್ಯಾರು, YPMTF. ಓಕೆ, ಈ ತರ ಕೊಟ್ಟಾರ. ಸೊ ಏನ್ ಮಾಡೋಣ ನಾವು ಬೇಸಿಕ್ ಮೆಥಡ್ ಏನ್ ಯೂಸ್ ಮಾಡ್ತೀವಿ, ಫಸ್ಟ್ ಇವ್ ನಂಬರ್ಸ್ ಬರಿತೀವಿ, 2, 5, ಎನ್ ಎಷ್ಟನೇ ಲೆಟರ್, ಎನ್ 13, ಸಾರಿ ಎನ್ 14, ಜಿ ಎಷ್ಟನೇ ಲೆಟರ್ ಅದ, ಜಿ 7, ಎ 1, ಎಲ್ 12, ಯು 21, ಆರ್ 18, 21. ಓಕೆ, ಸೊ ಅದೇ ತರ ಇದನ್ನು ಬರ್ಕೊಳ್ಳಿ. ಸೊ 25, 22, 13, 20, 26. ನೆಕ್ಸ್ಟ್ ಓ ಎಷ್ಟನೇ ಲೆಟರ್, ಓ 15, ಎಫ್ 6, ಐ 9, ಎಫ್ 6. ಈಗ ನೋಡಿ ಈ ತರ ಏನ್ ಕೊಟ್ಟಾರಲ್ಲ ಇವನ್ನ, ನಿಮ್ಗೆ ಯಾವ ತರ ಉಲ್ಟಾ ಬರುದು ಅದೆಲ್ಲ ಕನ್ಫ್ಯೂಷನ್ ಆದ್ರೆ, ಸೊ ಸಿಂಪಲ್ ಏನ್ ಮಾಡ್ಬೋದು ಅಂದ್ರೆ ನೀವು ಇಲ್ಲಿ ನೋಡಿ, ಈ ಸಂಖ್ಯೆ ಎರಡು ಕೂಡಿದ್ರೆ ಎಷ್ಟಾಗುತ್ತೆ, 25 + 2 27 ಆಗುತ್ತೆ. ಹೌದು, ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ಇದ ಎ ಕಡೆಯಿಂದ ಹೋದ್ರೆ ಸೆಕೆಂಡ್ ಲೆಟರ್ ಇದೈತಿ, ಅದೇ ಸೆಕೆಂಡ್ ಲೆಟರ್ ಜೆಡ್ ಕಡೆಯಿಂದ ವಾಯ್ ಇರುತ್ತೆ. ಹೌದು, ನೀವು ಹಲವಾರು ರೀತಿ ನೋಡ್ಬೋದು ಇದನ್ನ. ನೆಕ್ಸ್ಟ್ ಎ ಕಡೆಯಿಂದ 5ನೇ ಲೆಟರ್ ಇ ಬರುತ್ತ, ಜೆಡ್ ಕಡೆಯಿಂದ 5ನೇ ಲೆಟರ್ ಎಷ್ಟು ಬರುತ್ತ, ಫಿ ಬರುತ್ತೆ. ಏನ್ ಬರುತ್ತೆ, ಫಿ ಬರುತ್ತೆ. ಓಕೆ, ಸೊ ನೀವು ಯಾವ್ದೇ ರೀತಿ ಮಾಡ್ಬೋದು. ಅದಕ್ಕ ನಾ ಇದ ರಿವರ್ಸ್ ಬರೋದು ಈ ತರ ಇದ್ದಾಗ ಟೋಟಲ್ ಮಾಡೋದು ಟ್ರೈ ಮಾಡ್ತೇನೆ. ಯಾಕಂದ್ರೆ ಎ ಕಡೆಯಿಂದ ಮತ್ತು ಜೆಡ್ ಕಡೆಯಿಂದ ಅದು ಎರಡು ಸೇರಿದ್ರೆ 27 ಆಗುತ್ತೆ ಯಾವತ್ತು. ಯಾಕಂದ್ರೆ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ 27 ಮೈನಸ್ ಮಾಡ್ತೀವಲ್ಲ. ಸೊ
ಇವು ಎರಡು ಸೇರಿದ್ರೆ ಎಷ್ಟಾಗತ್ತೆ 27 ಆಗತ್ತೆ. ಸೇಮ್ ಇವೆಲ್ಲ ಸೇರಿದ್ರೆ ಎಷ್ಟೆಷ್ಟಾಗತ್ತೆ 27 ಆಗ್ತಾ ಹೋಗುತ್ತೆ. ಸೊ A1 Z 26 ಇದು 27 ಆಗತ್ತೆ. L12 ಇದು 27 ಆಗತ್ತೆ. ನೆಕ್ಸ್ಟ್ ಇದು 27 ಆಗತ್ತೆ. ನೆಕ್ಸ್ಟ್ 18 9 ಕೂಡಿದ್ರೆ ಇದು 27 ಆಗತ್ತೆ. 21 6 ಕೂಡಿದ್ರೆ ಇದು 27 ಆಗತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ್ದಕ್ ಕಂಡಿಡೋಣ ಈಗ? ಎಸ್ ಎಚ್ ಐ ಎಂ ಓ ಜಿ ಎ. ನಿಮ್ಗ ಯಾವ್ದ್ ಜಲ್ದಿ ಆಗತ್ತೆ ಅನ್ಸತ್ಲ ಆ ಮೆಥಡ್ ಯೂಸ್ ಮಾಡ್ತವ್ರಿ ಯಾವಾಗ್ಲೂ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಮೆಥಡ್ ಕಂಫರ್ಟ್ ಇರ್ತಾವ. ಓಕೆ, ಸೊ ಇಲ್ಲಿ ನಾವ್ ಈಗ ಏನ್ ಮಾಡುದು ಮಾಡ್ಬೇಕು, ಇವ್ ಎಷ್ಟನೇ ಸಂಖ್ಯೆ ಸ್ಥಾನದಲ್ಲಿ ಅದಾವ ಅನ್ನೋದನ್ನ ಬರ್ಕೊಳ್ಳೋಣ. ಓಕೆ, ಎಸ್ 19, ಎಚ್ 8, ಐ 9, ಎಂ 13, ಓ 15, ನೆಕ್ಸ್ಟ್ ಜಿ 7, ಎ 1. ಓಕೆ, ನೆಕ್ಸ್ಟ್ ಇವು ಕೂಡಿದ್ರೆ 27 ಆಗ್ಬೇಕಾದ್ರೆ ಇದು 27 ಮೈನಸ್ ಮಾಡಿದಾಗ ಗೊತ್ತಾಗೈತಿ ನಂಗೆ. 27 19 ಮೈನಸ್ ಮಾಡಿದ್ರೆ 8, 27 8 ಮೈನಸ್ ಮಾಡಿದ್ರೆ 19, ನೆಕ್ಸ್ಟ್ 27 9 ಮೈನಸ್ ಮಾಡಿದ್ರೆ 18, ನೆಕ್ಸ್ಟ್ 27 13 ಮೈನಸ್ ಮಾಡಿದ್ರೆ 14, 27 15 ಮೈನಸ್ ಮಾಡಿದ್ರೆ 12, 27 7 ಮೈನಸ್ ಮಾಡಿದ್ರೆ 20, 27 1 ಮೈನಸ್ ಮಾಡಿದ್ರೆ 26. ಓಕೆ, ನೆಕ್ಸ್ಟ್ ಇಷ್ಟು ಗೊತ್ತಾಯ್ತಂದ್ರ ನಿಮ್ಗ ಅವು ಎಷ್ಟನೇ ಯಾವ ಲೆಟರ್ ಅದಾವ ಅನ್ನೋದನ್ನ ಬರೆದ್ ಬಿಟ್ರಿ ಅಂದ್ರ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತಾ. ಓಕೆ, ಸೊ ಇಲ್ಲಿ ಈಗ 8ನೇ ಲೆಟರ್ ಯಾವ್ದದ? ಎಚ್ ಅದ. 19ನೇ ಲೆಟರ್ ಯಾವ್ದದ? ಎಸ್ ಅದ. 18ನೇ ಲೆಟರ್ ಆರ್ ಅದ. 14ನೇ ಲೆಟರ್ ಎನ್ ಅದ. 12ನೇ ಲೆಟರ್ ಎಲ್ ಅದ. 20ನೇ ಲೆಟರ್ ಟಿ ಅದ. 26ನೇ ಲೆಟರ್ ಜೆಡ್ ಅದ. ಸೊ ಎಚ್ ಎಸ್ ಆರ್ ಎನ್ ಎಲ್ ಟಿ ಜೆಡ್ ಇರೋ ಆಪ್ಷನ್ ಯಾವುದು? ಆಪ್ಷನ್ ಸಿ ಅದ. ಸೊ ಸಿ ಆಪ್ಷನ್ ಈಸ್ ಸರಿಯಾದ ಉತ್ತರ. ಓಕೆ, ನೀವ್ ಹಿಂಗೂ ಮಾಡ್ರಿ, ಇಲ್ಲ ಎ ಬಿ ಸಿ ಡಿ ಬರೀತಿರ್ಲ ಹಿಂಗ್ ಎ ಟು ಎಂ ತನ ಬರ್ದು ಮತ್ ರಿವರ್ಸ್ ಬರೋದು, ಅದ್ರ ಕೆಳಗೆ ಯಾವ್ದು ಬರ್ತೈತಿ ಇದ್ರ ಕೆಳಗೆ ಯಾವ್ದು ಬರ್ತೈತಿ ಈ ತರ ಬರ್ತಿರ್ಲಿ. ಆ ತರ ನಿಮ್ಗೆ ಐಡಿಯಾ ಇದ್ರು ಅದನ್ನು ಯೂಸ್ ಮಾಡ್ರಿ. ಓಕೆ, ನಿಮ್ಗೆ ಯಾವ್ದು ಸಿಂಪಲ್ ಅಂಡ್ ಈಸಿ ಆಗತ್ಲ ಅಂದ್ರೆ ಜಾಸ್ತಿ ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡತ್ಲ ಅದನ್ನ ಯೂಸ್ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಸೊ ಸೈನ್ಸ್ ಇದೇನದಲ್ಲ, ಈ ಲೆಟರ್ಸ್ ನ ಈ ತರ ಡಿಕೋಡ್ ಮಾಡ್ಯಾರ, ಸಾರಿ ಈ ತರ ಕೋಡಿಂಗ್ ಮಾಡ್ಯಾರ. ಓಕೆ, ಸೊ ನಾವೀಗ ಈ ಹಿಸ್ಟ್ರಿ ಅಂತದಲ್ಲ, HISTORY, ಇದಕ್ಕೆ ಯಾವ ನಂಬರ್ಸ್ ಬರ್ತಾವ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮ್ಗೆ. ಫಸ್ಟ್ ಎಸ್ ಅದ, ಬಟ್ ಎಸ್ 19ನೇ ಲೆಟರ್ ಅದ. ಸೊ ಇಲ್ಲಿ ಸಿ ಅದ, ಸಿ 3ನೇ ಲೆಟರ್ ಅದ. ಹೌದು. ಐ 9ನೇ ಲೆಟರ್ ಅದ. ನೆಕ್ಸ್ಟ್ ಇ ಅದ, ನೆಕ್ಸ್ಟ್ ಅದಕ್ಕೆ 5ನೇ ಲೆಟರ್ ಇ ಅಂತಲಿ 5 ಕೊಟ್ಟಾರ. ಎನ್ 14ನೇ ಲೆಟರ್ ಅದ. ನೆಕ್ಸ್ಟ್ ಸಿ 3ನೇ ಲೆಟರ್ ಅದ. ನೆಕ್ಸ್ಟ್ ಇ ಅದಲ್ಲ, ಇ 5ನೇ ಲೆಟರ್ ಅದ. ಹೌದು. ಸೊ ಇಲ್ಲಿ ಏನ್ ಅರ್ಥ ಆಗತ್ತ, ಅದ್ ಯಾವ ಲೆಟರ್ ಅದಲ್ಲ ಅದು ಎಷ್ಟನೇ ಸ್ಥಾನದಲ್ಲಿ ಐತೆ ಅನ್ನೋದನ್ನ ಇಂಡಿಕೇಟ್ ಮಾಡ್ಯಾರ. ಹೌದು. ಸೊ ಇಲ್ಲಿನೂ ನಾವು ಹಿಸ್ಟ್ರಿಗೂ ಅದೇ ತರ ಮಾಡ್ಬೇಕು. ಏನದ ಇಲ್ಲಿ ಎಚ್ ಐ ಎಸ್ ಓಕೆ HISTORY ಅದ. ಓಕೆ, ಸೊ ನಾವು ಇಲ್ಲಿನೂ ಏನ್ ಮಾಡ್ಬೇಕು, ಅದು ಎಷ್ಟನೇ ಲೆಟರ್ ಅದ ಅನ್ನೋದನ್ನ ಬರದ್ರೆ ನಮಗ್ ಸರಿಯಾದ ಆನ್ಸರ್ ಸಿಗುತ್ತಾ. ಹೌದು. ಸೊ ಎಚ್ 8ನೇ ಲೆಟರ್ ಅದ. ಐ 9ನೇ ಲೆಟರ್ ಅದ. ಎಸ್ 19ನೇ ಲೆಟರ್ ಅದ. ಟಿ 20ನೇ ಲೆಟರ್ ಅದ. ಓ 15ನೇ ಲೆಟರ್ ಅದ. ಆರ್ 18ನೇ ಲೆಟರ್ ಅದ. ವೈ 25ನೇ ಲೆಟರ್ ಅದ. ಸೊ ಈ ತರ ಇರೋ ಆಪ್ಷನ್ ಯಾವ್ದದ? ಆಪ್ಷನ್ ಬಿ ಅದ. ಸಾರಿ, ಸೆಕೆಂಡ್ ಆಪ್ಷನ್ ಅದ. ಸೊ ಓಕೆ, ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಓಕೆ, ಈ ಸೇಮ್ ನಂಬರ್ಸ್ ಇಲ್ಲಿ ಅದಾವು. ಸೊ ಇದು ಸರಿಯಾದ ಉತ್ತರ. ಓಕೆ, ಈ ಪ್ರಶ್ನೆಯಲ್ಲಿ ಓಕೆ, ಸಂಕೇತ ಭಾಷೆಯೊಂದರಲ್ಲಿ 20 ಯನ್ನು TWENTY ಅನ್ನು WTNEYT ಎಂದು ಬರೆದರೆ 30 THIRTY ಅನ್ನು ಹೀಗೆ ಬರೆಯಬಹುದು. ಸೊ ಇಲ್ಲಿ ಎಷ್ಟು ಈಸಿ ಅದ ನೋಡ್ರಿ. ಇಲ್ಲಿ TW ಅದ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ TW ಕೊಟ್ಟಾರ, ಅದು ಇಲ್ಲಿ WT ಆಗಿದೆ. ಸೊ ಎರಡೆರಡ ರಿವರ್ಸ್ ಮಾಡ್ಯಾರ. ಇಲ್ಲಿ ಟೂ ಲೆಟರ್ಸ್ ಏನ್ ಮಾಡ್ಯಾರ, ರಿವರ್ಸ್ ಮಾಡ್ಯಾರ. EN ಅದ, ನೆಕ್ಸ್ಟ್ ಇಲ್ಲಿ NE ಮಾಡ್ಯಾರ. ಸೊ TW ಇದ್ದಿದ್ WT ಮಾಡ್ಯಾರು. EN ಇದ್ದಿದ್ದ NE ಮಾಡ್ಯಾರು. ನೆಕ್ಸ್ಟ್ TY ಅದ, ಅದನ್ನ ಏನ್ ಮಾಡ್ಯಾರ ಇಲ್ಲಿ YT ಮಾಡ್ಯಾರ. ಹೌದು. ಸೊ ಅದೇ ರೀತಿ ನಾವು ಇಲ್ಲಿ ರಿವರ್ಸ್ ಮಾಡ್ಬೇಕು. TH ಇದ್ದಿದ್ದು HT ಆಗುತ್ತಾ, IR ಇದ್ದಿದ್ದು RI ಆಗುತ್ತಾ, ನೆಕ್ಸ್ಟ್ TY ಇದ್ದಿದ್ದು YT ಆಗುತ್ತಾ. ಸೊ ಈ ತರ ಇರೋ ಆಪ್ಷನ್ ಯಾವ್ದದ? ಆಪ್ಷನ್ ಎ ಅದ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಈ ಪ್ರಶ್ನೆ ನೋಡಿ. IEKNOM ಈ ತರ ಬರ್ದಾರ. ಓಕೆ, ಸೊ ಇಲ್ಲಿ ಏನ್ ಅರ್ಥ ಆಗತ್ತ, ಲಾಸ್ಟ್ ಲೆಟರ್ ಫಸ್ಟ್ ಈ ತರ ರಿವರ್ಸ್ ಬರೀತಾ ಹೋಗ್ಯಾರ. ಹೌದು.
ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಕೊಟ್ಟಿದ್ದನ್ನ ನೆಕ್ಸ್ಟ್ ವರ್ಡ್ ಏನ್ ಕೊಟ್ಟಾರ ಅದನ್ನು ರಿವರ್ಸ್ ಬರಿತಾ ಹೋಗ್ಬೇಕು. ಸೊ ರಿವರ್ಸ್ ಬರಿತಾ ಹೋದಾಗ ಏನ್ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಏನದ, ಓಕೆ ವೆರಿ ಗುಡ್. ಇಲ್ಲಿ REGIT ಅದ, ಹೌದು. ನೆಕ್ಸ್ಟ್ ಇದನ್ನ ರಿವರ್ಸ್ ಆರ್ಡರ್ ಒಳಗೆ ಬರೆದ್ರೆ ಏನಾಗುತ್ತೆ, ಟಿ ಫಸ್ಟ್ ಬರುತ್ತೆ, ಹೌದು. ಟಿ ಫಸ್ಟ್ ಬರುತ್ತೆ, ಐ ಸೆಕೆಂಡ್ ಬರುತ್ತೆ. ಸೊ ಟಿ, ನೆಕ್ಸ್ಟ್ ಐ, ನೆಕ್ಸ್ಟ್ ಜಿ, ನೆಕ್ಸ್ಟ್ ಇ, ನೆಕ್ಸ್ಟ್ ಆರ್ ಬರುತ್ತೆ. ಸೊ ಈ ತರ ಇರೋ ಆಪ್ಷನ್ ಯಾವ್ದದ, ಫಸ್ಟ್ ಆಪ್ಷನ್ ಅದ. ಸೊ ಆಪ್ಷನ್ ಎ ಟೈಗರ್ ಸರಿಯಾದ ಉತ್ತರ. ಓಕೆ.